ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಮಾಡಿದವರ ವಿರುದ್ಧ ಸಮರವನ್ನು ಸಾರಿದ್ರು, ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಸಿಸಿಬಿ ಪೊಲೀಸರು ಇದನ್ನು ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಇನ್ವೆಸ್ಟಿಗೇಷನ್ ಕೂಡ ನಡೆಸಿದ್ದಾರೆ, ಹಲವರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈಬರ್ ಕ್ರೈಮ್ ಪೊಲೀಸರ ಕೈ ಸೇರಿದೆ ಎಫ್ಎಸ್ಎಲ್ ರಿಪೋರ್ಟ್. ಆರೋಪಿಗಳು ಕೃತ್ಯಕ್ಕೆ ಬಳಸಿದಂತಹ ಮೊಬೈಲ್ನ ಕುರಿತು ಇದರಲ್ಲಿ ಮಾಹಿತಿ ಇದೆ. ವಾರಾಂತ್ಯದ ಒಳಗೆ ಪೊಲೀಸರಿಂದ ಕೋರ್ಟ್ಗೆ ಅಂತಿಮ ವರದಿ ಸಲ್ಲಿಕೆಯ ಸಾಧ್ಯತೆ. ಕಮೆಂಟ್ ಪ್ರಕರಣದಲ್ಲಿ ಈವರೆಗೂ 8 ಜನರ ಬಂಧನ ಆಗಿದೆ. ಆರೋಪಿಗಳು ಬಳಸಿದಂತಹ ಮೊಬೈಲನ್ನು ಸೀಸ್ ಮಾಡಿದ್ರು ಸೈಬರ್ ಕ್ರೈಮ್ ಪೊಲೀಸರು. ಡಾಟಾ ರಿಟ್ರೀವ್ಗಾಗಿ ಎಫ್ಎಸ್ಎಲ್ಗೆ ಆ ಮೊಬೈಲ್ಗಳನ್ನು ಕಳುಹಿಸಿಕೊಟ್ಟಿದ್ರು. ಈಗ ಆ ಡಾಟಾ ರಿಟ್ರೀವ್ ಆಗಿ ಎಫ್ಎಸ್ಎಲ್ನ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ಯಾವ ರೀತಿ ಇವರು ಕೃತ್ಯವನ್ನು ಎಸಗಿದ್ರು, ಎಷ್ಟು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರು, ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡ್ತಾ ಇದ್ರು, ವಿಜಯಲಕ್ಷ್ಮಿ ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಲಾಗಿತ್ತಾ, ಮತ್ತಿನ್ಯಾರ್ಯಾರಿಗೆ ಇದೇ ರೀತಿಯ ಅಶ್ಲೀಲ ಮೆಸೇಜ್ ಕಮೆಂಟ್ಗಳನ್ನು ಮಾಡಿದ್ರು ಅನ್ನೋದು ಆ ವರದಿಯಲ್ಲಿರುವಂತಹ ಸಾಧ್ಯತೆ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಒಂದು ಕಡೆ ಈಗ SPP ಅವರು ಹೈಕೋರ್ಟ್ನ ಮೊರೆ ಹೋಗಿರುವಂತಹ ವಿಚಾರ, ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಅವರಿಗೆ ಈಗ ಅಶ್ಲೀಲ ಕಮೆಂಟ್ ಮಾಡಿದಂತಹ ವಿಚಾರ, ಈ ಎರಡೂ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಬಹುದಾ ಅಂಥೇಳಿ? ಮೊದಲನೇದಾಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಈಗಾಗಲೇ ಕೋರ್ಟ್ನಲ್ಲಿ ಟ್ರಯಲ್ ನಡೀತಿರುವಂಥದ್ದು. ಟ್ರಯಲ್ ನಡೀತಿರುವಂಥ ಸಂದರ್ಭದಲ್ಲಿ ಸಾಕ್ಷಿಯಾಗಿ ರೇಣುಕಾಸ್ವಾಮಿ ಅವರ ತಾಯಿಯ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಅವರು ಕೋರ್ಟ್ ಮುಂದೆ ಒಂದಷ್ಟು ದ್ವಂದ್ವ ಹೇಳಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಹಾಗಾಗಿ ಈ ಒಂದು ದ್ವಂದ್ವ ಹೇಳಿಕೆಯನ್ನು ಆಧರಿಸಿಕೊಂಡು ಕೋರ್ಟ್ನ ಮೊರೆ ಹೋಗಿದ್ರು. ಯಾರು SPP ಅವರು ಸೆಷನ್ಸ್ ಕೋರ್ಟಲ್ಲಿ ಅವರ ದ್ವಂದ್ವ ಹೇಳಿಕೆಯ ಬಗ್ಗೆ ಪ್ರತಿಕೂಲ ಸಾಕ್ಷಿಯನ್ನಾಗಿ ರತ್ನಪ್ರಭಾ ಅವ್ರನ್ನ ಮಾಡಬೇಕು ಅಂಥೇಳಿ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಆದರೆ ಸೆಷನ್ಸ್ ಕೋರ್ಟ್ ಆ ಅರ್ಜಿಯನ್ನು ವಜಾಗೊಳಿಸಿದಂಥ ಕಾರಣಕ್ಕಾಗಿ ಅವರನ್ನು ರತ್ನಪ್ರಭಾ ಅವರನ್ನು ಪ್ರತಿಕೂಲ ಸಾಕ್ಷಿಯನ್ನಾಗಿ ಪರಿಗಣಿಸಲೇಬೇಕಂತೇಳಿ ಸೆಷನ್ ಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ SPP ಅವರು ಹೈಕೋರ್ಟ್ಗೆ ಹೋಗಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರುವಂಥದ್ದು. ಈ ವಾರದ ಅಂತ್ಯದ ಒಳಗಾಗಿ ಸೆಷನ್ ಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕ್ಕೊಳ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಇನ್ನೊಂದು, ಇದೇ ರೀತಿಯಾಗಿ ವಿಜಯಲಕ್ಷ್ಮಿ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದಂತಹ ಪ್ರಕರಣದ ತನಿಖೆಯನ್ನು ಬೆಂಗಳೂರಿನ CCB ಸೈಬರ್ ಕ್ರೈಮ್ ಪೊಲೀಸರು ಮಾಡ್ತಾ ಇರುವಂಥದ್ದು. ಈಗ ಅಶ್ಲೀಲ ಕಮೆಂಟ್ ಮಾಡಿದಂತಹ 8 ಜನ ಆರೋಪಿತರನ್ನು ಬಂಧನ ಮಾಡಿ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ತನಿಖೆ ವೇಳೆ ಅವರು ಕಮೆಂಟ್ ಮಾಡಲಿಕ್ಕೆ ಬಳಸ್ತಿದ್ದಂಥ 8 ಮೊಬೈಲ್ಗಳನ್ನು ಕೂಡ ಸೀಸ್ ಮಾಡಿದರು. ಸೀಸ್ ಮಾಡಿದ ಮೊಬೈಲ್ಗಳನ್ನು ಬೆಂಗಳೂರಿನ ಸೈಬರ್ ಕ್ರೈಮ್ ಪೊಲೀಸರು FSLಗೆ ಕಳಿಸಿದ್ರು. ಆ FSL ರಿಪೋರ್ಟ್ ಕೂಡ ಈಗಾಗಲೇ ಸೈಬರ್ ಕ್ರೈಮ್ ಪೊಲೀಸರಿಗೆ ಕೈ ಸೇರಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಅದರಲ್ಲಿ ಭಾಳ ಪ್ರಮುಖವಾಗಿ ಇವರು ಕೃತ್ಯಕ್ಕೆ ಅಂದರೆ ಇವರು ಕಮೆಂಟ್ ಮಾಡಲಿಕ್ಕೆ ಬಳಸಿದಂಥ ಅಕೌಂಟ್ಗಳ ಮಾಹಿತಿಯನ್ನು ರಿಟ್ರೀವ್ ಮಾಡಿಸ್ಕೊಂಡು ಆ ಡೇಟಾವನ್ನೆಲ್ಲವೂ ಕೂಡ ಪೊಲೀಸರ ಕೈ ಸೇರಿದೆ. ಈ ವಾರದ ಅಂತ್ಯದೊಳಗೆ 8 ಜನ ಆರೋಪಿತರ ವಿರುದ್ಧ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿಕ್ಕೆ ಈಗಾಗಲೇ ಎಲ್ಲ ತಯಾರಿಗಳು ಕೂಡ ನಡೆದಿದೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇರುವಂಥದ್ದು. ಈ ವಾರದ ಒಳಗೆ ಆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿ ಉಳಿದ ಆರೋಪಿಗಳನ್ನು ಅಬ್ಸ್ಕ್ಯಾಂಡ್ ಆಗಿ ತೋರಿಸಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಿರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ನಾಗೇಶ್. ಸೊ ಒಟ್ಟಾರೆ ಇವಾಗ ಸದ್ಯಕ್ಕಂತೂ ಈ ಪ್ರಕರಣದಲ್ಲಿ ಇನ್ನೂ ಒಂದಷ್ಟು ಜನ ಅರೆಸ್ಟ್ ಆಗಬೇಕು, ಅವ್ರು ನಾಪತ್ತೆ ಆಗಿದ್ದಾರೆ. ಈಗ ಚಾರ್ಜ್ ಶೀಟ್ನಲ್ಲಿ ಒಂದು ವೇಳೆ ಅಷ್ಟರಲ್ಲಿ ಅವ್ರು ಸಿಕ್ಕಿದ್ರೆ ಅವರ ಪಾತ್ರ ಏನು ಅನ್ನೋದನ್ನು ಚಾರ್ಜ್ ಶೀಟಲ್ಲಿ ಸೇರಿಸ್ತಾರೆ. ಇಲ್ಲ ಅಂದರೆ ಈಗ ಸಿಕ್ಕಿರೋ 8 ಜನ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಹಾಕಿ ತನಿಖೆಯನ್ನು ಮುಂದುವರಿಸಲಾಗುವುದು ಅಂತ ಈಗ ಚಾರ್ಜ್ ಶೀಟಲ್ಲಿ ಸೇರಿಸ್ಬಿಟ್ಟು ಚಾರ್ಜ್ ಶೀಟನ್ನು ಹಾಕ್ತಕ್ಕಂಥ ಸಾಧ್ಯತೆ. ಇನ್ನು ಮತ್ತೊಂದು RTO ಇಲಾಖೆಯಲ್ಲಿ ಅಂದರೆ ಸಾರಿಗೆ ಇಲಾಖೆಯಲ್ಲಿ